ಅದು ಕೊಳ್ಳೋಣ ನಡೆಯಮ್ಮ, ಮುಂದಿನ ವರ್ಷ ಮಾಡೋಣ ನಡಿ. ನಾವು ಈ ಎಮ್ಮ ನೋಡಿ ಹಿಂಗೆ ಕಮಿಟ್ ಮಾಡಿಸೋದು ನನ್ನ ಕೈ. ಬಹಳ ಕಿಲಾಡಿ ಇದ್ದಾರೆ, ಹಿಂಗೆ ಕಿಲಾಡಿ ಮಾಡಿ ಗೃಹಲಕ್ಷ್ಮಿ ಯೋಜನೆ ಮಾಡಿಸಿದ್ದೀವಿ ಅಮ್ಮ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಸಿಗ್ತಾ ಇದೆ? ಎತ್ತಿ ನೋಡೋಣ. ಗೃಹಲಕ್ಷ್ಮಿ ಎಲ್ಲರೂ ಫ್ರೀಯಾಗಿ ಬಸ್ನಲ್ಲೆಲ್ಲ ಓಡಾಡ್ತಾ ಇದ್ದೀರಾ? ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ. ದೇವರು ಎಲ್ರಿಗೂ ಒಳ್ಳೇದು ಮಾಡಬೇಕು, ಬರೀ ನಾನು ಒಬ್ಬನಿಗೆ ಒಳ್ಳೇದು ಮಾಡುವಂತ ಕೇಳಬಾರ್ದು. ದೇವ್ರನ್ನ ನನಗೂ ಒಳ್ಳೇದು ಮಾಡಪ್ಪ, ಬೇರೆಯವ್ರಿಗೆ ಒಳ್ಳೇದು ಮಾಡಿ ಅಂತ ಹೇಳಿ ಆಮೇಲೆ ನಮಗ್ ಕೇಳ್ಕೋಬೇಕು. ಆಗ ಮಾತ್ರ ದೇವ್ರು ಒಳ್ಳೇದು ಮಾಡೋದು. ಬೇರೆಯವ್ರಿಗೆಲ್ಲ ಒಳ್ಳೇದು ಮಾಡೋದು ದೇವ್ರೇ. ಹೊರಗಡೆ ಹೇಳಿದ್ರಲ್ಲ, ಈಗ ಎಲ್ಲ ತಾಲೂಕ್ ಕೇಂದ್ರಗಳಲ್ಲಿ ನಾವು ಬಂದ್ಮೇಲೆ, ಹಿಂದೆನೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ತಾಲೂಕುಗಳಲ್ಲಿ ಡಯಾಲಿಸಿಸ್ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದೀವಿ.